ಎಲ್ಲರಿಗೂ ನಮಸ್ಕಾರ. ಸರ್ ಹೇಳ್ದಾಗೆ ಪ್ರತಿಬಿಂಬನೇ ನಮ್ಮಿಬ್ಬರ ಒಂದು ಸ್ನೇಹ ಸ್ಟಾರ್ಟ್ ಆಗಿದ್ದು ಅಲ್ಲಿಂದಾನೆ. ಸುಮಾರು ಒಂದು 26 ವರ್ಷ ಆಗಿರ್ಬೋದು, 27 ವರ್ಷ ಆಗಿದೆ. ಅವಾಗಿಂದ ಇವಾಗವರೆಗೂ ಅದೇ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾ ಇದೀವಿ. ಆಕ್ಚುಲಿ ಇವ್ರ ಫಸ್ಟ್ ಪಿಕ್ಚರ್ ಡೈರೆಕ್ಷನ್ ಮಾಡ್ಬೇಕಾದ್ರೇನೆ ನಾವು ಅದರಲ್ಲಿ ಅಭಿನಯ ಮಾಡಬೇಕಾಗಿತ್ತು, ಅವಾಗ ಆಗಿರ್ಲಿಲ್ಲ. ಅದಾದ್ಮೇಲೆ ಈಗ ಒಂದು ವಿಶೇಷವಾಗಿರೋ ಚಿತ್ರಕ್ಕೆ ಸಂಭಾಷಣೆ ಬರೀತೀಯ ಅಂತ ಕೇಳಿದ್ರು. ನನಗೆ ಅದರಲ್ಲಿ ಹೆಚ್ಚು ಆಸಕ್ತಿ ಇದ್ದಿದ್ರಿಂದ ಈ ಸಿನಿಮಾಗೆ ಬಹಳ ಅಚ್ಚುಕಟ್ಟಾಗಿ ಸಂಭಾಷಣೆ ಬರೆದಿದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಬಂದಿದೆ ಸಂಭಾಷಣೆ ಆಗ್ಲಿ, ಇಡೀ ಚಿತ್ರಕಥೆ ಆಗ್ಲಿ. ಅಂದ್ರೆ ಒಂದು ಗೋಸ್ಟ್ ಸಿನಿಮಾ ಅಥವಾ ಒಂದು ಥ್ರಿಲ್ಲರ್ ಸಿನಿಮಾ ಅಥವಾ ಇದು ಯಾವ ತರದ ಸಿನಿಮಾ ಅಂತ ಹೇಳಕ್ಕಾಗಲ್ಲ. ಒಟ್ಟಿನಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಅಂಡ್ ಎಲ್ಲ ಹೊಸ ನಟ ನಟಿಯರು ಇರ್ತಾರೆ ಈ ಸಿನಿಮಾದಲ್ಲಿ. ನನ್ನದೊಂದು ವಿಶೇಷವಾದ ಪಾತ್ರ ಇದೆ, ಒಂದು ಗೆಸ್ಟ್ ರೋಲ್ ಅಂತ ಹೇಳ್ಬಹುದು. ಬಟ್ ಸಂಭಾಷಣೆಕಾರನಾಗಿ ಇವತ್ತು ಮಾತಾಡೋದ್ರಿಂದ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಈ ಒಂದು ಚಿತ್ರಕಥೆ ಅವರೇ ಚಿತ್ರಕಥೆ ಬರೆದಿರೋದು. ಸೊ ಸಂಭಾಷಣೆ ನನ್ನಿಂದ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂತೀನಿ. ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಓವರ್ ಆಲ್ ಪ್ರೊಡ್ಯೂಸರ್ಗೆ, ನಿರ್ದೇಶಕರಿಗೆ, ಕಲಾವಿದರಿಗೆ ಅಂಡ್ ಎಲ್ಲರಿಗೂ ಈ ಸಿನಿಮಾದ ಮುಖಾಂತರ ಒಳ್ಳೇದಾಗ್ಲಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಶೇಷಾದ್ರಿ ಸರ್ ಅವರು ಕ್ಲಾಪ್ ಮಾಡಿದ್ದು ಅಂಡ್ ಸಿನಿಮಾ ಬಗ್ಗೆ ಒಳ್ಳೆ ಮಾತಾಡಿದ್ದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಈ ಸಿನಿಮಾದ ಎಲ್ಲರಿಗೂ ಅತ್ಯಂತ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.